ಓಕೆ, ಇನ್ನು ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬರೋಣ. ಚಿಕ್ಕಬಳ್ಳಾಪುರದಲ್ಲಿ ಈಗ JDS ಹೋಗುತ್ತೆ ಅನ್ನೋದನ್ನ ಬಿಟ್ಬಿಡಿ, ಇಲ್ಲ BJPಗೆ ಉಳ್ಕೊಳ್ಳುತ್ತೆ. ಬಟ್ BJPಯಿಂದ ಯಾರು ಅಭ್ಯರ್ಥಿ? SR ವಿಶ್ವನಾಥ್ ತಮ್ಮ ಪುತ್ರನಿಗೋಸ್ಕರ ಬಹಳ ಪ್ರಯತ್ನ ಪಟ್ಟರು ಟಿಕೆಟ್ ತಗೊಳ್ಳೋದಕ್ಕೆ. ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್, ಈಗೇನೋ ವಿಶ್ವನಾಥ್ ಪುತ್ರನಿಗೆ ಟಿಕೆಟ್ ಮಿಸ್ ಆಗುವ ರೀತಿ ಕಂಡು ಬರ್ತಾ ಇದೆ. ಚಿಕ್ಕಬಳ್ಳಾಪುರ BJP ಟಿಕೆಟ್ ಯಾರಿಗೆ ಅಂತಕ್ಕಂಥ ಪ್ರಶ್ನೆ. ಪುತ್ರ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ತಪ್ಪುವ ಆತಂಕ, ತುಂಬ ಪ್ರಯತ್ನ ಪಟ್ಟರು SR ವಿಶ್ವನಾಥ್. ಡೆಲ್ಲಿಗೆಲ್ಲ ಹೋಗಿ ಮಾತನಾಡಿದ್ರು, ಬಟ್ ಆಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸಿಡಿದೆದ್ದಿದ್ದಾರೆ ವಿಶ್ವನಾಥ್. ನನ್ನ ಮಗನಿಗೆ ಕೊಡಲಿಲ್ಲ ಅಂದರೆ ಬೇಡ, ನಾನೇ ನಿಂತ್ಕೊಂಡ್ಬಿಡ್ತೀನಿ ಅಂತ. ಬಟ್ ನೀವು ಯಲಹಂಕದ ಶಾಸಕರು, ನೀವು ಯಾಕೆ ಒಂದು ಕ್ಷೇತ್ರವನ್ನು ಬೇರೆ ಪಕ್ಷಕ್ಕೆ ಬಿಟ್ಕೊಡ್ತೀರಾ? ಬೇಡ, ನಾನು ಚಮಚಾಗಿರಿ ಮಾಡೋನಲ್ಲ. ಅಂದರೆ ಇದನ್ನು ಇಂಡೈರೆಕ್ಟಾಗೆಲ್ಲ ಯಾರಿಗೆ ಹೇಳಬೇಕು ಅವ್ರಿಗೆ ತಲುಪಿಸ್ತಾ ಇದ್ದಾರೆ. ನಾನು ಚಮಚಾಗಿರಿ ಮಾಡಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ, ಬಕೆಟ್ ಹಿಡಿಯೋನಲ್ಲ, ಹಾಗೆ ಹೀಗೆ ಅಂತ. ಏನೇ ಆದರೂ ಕೂಡ ಪಕ್ಷ ತೀರ್ಮಾನವನ್ನು ತಗೊಳುತ್ತೆ. ಇನ್ನೂ ಅಧಿಕೃತವಾಗಿ ಪಟ್ಟಿ ಬಿಡುಗಡೆಯಾಗಿಲ್ಲ, ಬಟ್ ಕೆಲವರಿಗೆ ಒಂದು ಹಿಂಟ್ ಸಿಕ್ಕಿರುತ್ತೆ ಏನಾಗಿರ್ಬೋದು ಅಂತ. ವಿಶ್ವನಾಥ್ ಅವ್ರಿಗೂ ಗೊತ್ತಾಗಿರಬಹುದು ನನ್ನ ಪ್ರಕಾರ ಈ ರೀತಿ ಆಗಿದೆಯಾ ಅಂತ. ಹಾಗಾಗಿ ಈಗ ಸುಧಾಕರ್ ಅವರೇನೋ ಟೈಮ್ ಪಾಸ್ಗೋಸ್ಕರ ಚುನಾವಣೆಗೆ ನಿಂತ್ಕೋತಾರೆ, ಆದರೆ ಇದು ಟೈಮ್ ಪಾಸ್ ಮಾಡುವಂತಹ ವಿಚಾರ ಅಲ್ಲ, ತುಂಬ ಗಂಭೀರವಾಗಿ ತಗೋಬೇಕು ಅಂತೆಲ್ಲ ಒಂದಷ್ಟು ಮಾತನಾಡಿದ್ರು. ಬಟ್ ಅವರ ಕೋಪಕ್ಕೆ, ರೋಷಾವೇಶಕ್ಕೆ ಏನು ಕಾರಣ? ಚಿಕ್ಕಬಳ್ಳಾಪುರದಿಂದ ಸುಧಾಕರ್ ಯಾಕೆ ಟಿಕೆಟ್ ಕೇಳಬಾರ್ದು? ಸುಧಾಕರ್ ಕೂಡ BJP ಸದಸ್ಯರೇ, ನಿಜ ಒಂದು ಕಾಲದಲ್ಲಿ ಅವರು ಪಕ್ಷವನ್ನು ಬಿಟ್ಟು ಬಂದಂಥವ್ರೇನೆ. ಆದರೆ ಈಗ ಸದ್ಯಕ್ಕೆ ಅವರು BJPಲೇ ಇದ್ದಾರೆ, ಸ್ಥಳೀಯರು, ಯಾಕೆ ಕೇಳಬಾರ್ದು ಅಂತ ಇನ್ನೊಂದು ಪ್ರಶ್ನೆ. ಚರ್ಚೆ ಆಗಿದೆ. ಬಹುತೇಕ ನಮ್ಮ ರಾಜ್ಯ ನಾಯಕರು ಎಲ್ಲ ಕೂಡ ಅಲೋಕ್ ವಿಶ್ವನಾಥರ ಬಗ್ಗೆ ಒಲವನ್ನು ತೋರಿಸಿದ್ದಾರೆ, ಮಾತಾಡಿದ್ದಾರೆ. ಯುವಕ ಇದ್ದಾನೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟರೆ ಖಂಡಿತವಾಗೂ ಗೆಲ್ತಾನೆ ಇವನು. ಮತ್ತು ಒಂದು 25 ವರ್ಷ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಬೆಳೆಸುವಂಥ ಒಂದು ಇದಿದೆ ಅಂತೇಳಿ ಕೊನೆಗೆ ಅಂತಿಮವಾಗಿ ಅಲ್ಲಿ ತೀರ್ಮಾನ ಮೋದಿಜಿಯವರ ಸಭೆಯಲ್ಲಿ ತೀರ್ಮಾನ ತೊಗೊಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ. ಆದರೆ ಒಂದೇನು ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ BJPಯ ತೆಕ್ಕೆಯಲ್ಲಿರ್ತಕ್ಕಂಥದ್ದು. ಇದನ್ನು ಯಾವುದೇ ಕಾರಣದಿಂದ ಮತ್ತೆ ನಾವು BJPಯಿಂದ ಬೇರೆ ಪಕ್ಷಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಹಠ, ನಮ್ಮ ಕಾರ್ಯಕರ್ತರ ಸಂಕಲ್ಪ ಕೂಡ ಹೌದು. ಆದರೆ ಮೋದಿಜಿಯವರ ಪ್ರಭಾವ ಇದೆ, ಇಲ್ಲ ಅಂತಲ್ಲ, ಅವ್ರು ಆಗಬೇಕು, ಪ್ರಧಾನಿ ಆಗಬೇಕು ಅಂತಿದೆ. ಆದರೆ ಅಭ್ಯರ್ಥಿ ಸ್ಥಳೀಯವಾಗಿ ಯಾವ ಥರ ಆಗ್ತಾನೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ನಾನು ಯಾವತ್ತೂ ಚಮಚಾಗಿರಿ ರಾಜಕಾರಣಿ ಮಾಡೋನಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿನೂ ಅಲ್ಲ, ಬಕೆಟ್ ಹಿಡಿಯೋನು ಅಲ್ಲ. ನಾನು ನನ್ನ ಪಕ್ಷಕ್ಕೋಸ್ಕರ ಪ್ರಾಣ ಕೊಟ್ಟು ಕೆಲಸ ಮಾಡೋವಂಥದ್ದು. ಆದರೆ ಒಂದು, ಇವತ್ತು ನಮ್ಮ ವರಿಷ್ಠರು ಇನ್ನೂ 2 ದಿನ ಸಮಯ ಇದೆ. ಅಲೋಕು ಕೊಟ್ಟರೆ ಖಂಡಿತವಾಗಿ ಕೂಡ ಗೆಲ್ಲಿಸ್ತಾರೆ ಪಕ್ಷಾತೀತವಾಗಿ. ಯಾಕಂದರೆ ನಾನು ಈಗಾಗಲೇ ಒಂದು ಸುತ್ತು ಪ್ರವಾಸವನ್ನು ಕೂಡ ಮಾಡಿದ್ದೀನಿ. ಸರ್ವೇನಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಅಲೋಕ್ದು ತುಂಬ ಚೆನ್ನಾಗಿದೆ, ಕೊಟ್ಟರೆ ಗೆಲ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ವರಿಷ್ಠರು ಅಕಸ್ಮಾತ್ ಬೇರೆ ಬೇರೆ ಕಾರಣಗಳಿಂದ ಯುವಕನಾಗಿದ್ದರೂ ಕೂಡ ಮುಂದಕ್ಕೆ ಅವಕಾಶ ಕೊಡ್ತೀವಿ ಅಂತನೋ ಏನಾದರೂ ತೀರ್ಮಾನ ತೊಗೊಂಡ್ರೆ, ನಾನು ಫ್ಲೈಟಲ್ಲಿ ಬರೋವಾಗೆ ತೀರ್ಮಾನ ಮಾಡ್ಕೊಂಬಂದಿದ್ದೀನಿ. ನಾನು ಲೋಕಸಭಾ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀನಿ. ರಾಜ್ಯ ಅಧ್ಯಕ್ಷರು ಕೂಡ ಈಗ ನನ್ನ ಸ್ಪಷ್ಟವಾದ ನಿಲುವನ್ನು ತಿಳಿಸಿದ್ದೀನಿ. ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕೈ ತಪ್ಪು ಹೋಗಬಾರ್ದು ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸದಾನಂದ ಗೌಡರಾಗಲಿ, ಸುಮಲತಾ ಅವರಾಗಲಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗಲಿ ಯಾರು ಕೂಡ ಇಲ್ಲ ಈಗ ಇರ್ತಕ್ಕಂಥದ್ದು ಪಟ್ಟಿಯಲ್ಲಿ. ಅಲೋಕ್ ಮತ್ತು ಡಾಕ್ಟರ್ ಸುಧಾಕರ್ ಅವರು, ಮೂರನೇದಾಗಿ ಈಗ SR ವಿಶ್ವನಾಥ್ರವರು. ಅಲ್ಲ, ಇನ್ನು ಅಂತಿಮವಾಗಿ ಮೋದಿಜಿಯವರು ತೀರ್ಮಾನ ತಗೊತಾರೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅಲ್ಲಿವರೆಗೂ ಕಾಯಿ ಅಂತ ಹೇಳಿದ್ದಾರೆ. ಸೊ ನನಗೂ ಯಾಕೋ ಅಲೋಕ್ ಅಂದರೆ ಇನ್ನೂ ಯುವಕ ಅಂತನೋ, ಇಲ್ಲ ಹೊಸಬ ಅಂತನೋ, ಇಲ್ಲ ಜಾತಿಯಲ್ಲಿ ಮುಂದೆ ಇಲ್ಲ ಅಂತನೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಪಡಿತಾ ಹೋಗೋಣ. ಮುದ್ದುಕೃಷ್ಣ, ಓಕೆ, ಈಗ SR ವಿಶ್ವನಾಥ್ ತಮ್ಮ ಮಗನಿಗೆ ಟಿಕೆಟ್ ಡಿಮಾಂಡ್ ಮಾಡಿದ್ದು ಓಕೆ, ಸುಧಾಕರ್ ಅವರು ಸ್ಥಳೀಯರು, ಅವರು ಟಿಕೆಟ್ ಡಿಮಾಂಡ್ ಮಾಡಿರೋದು ಓಕೆ, ಕೊನೆಯದಾಗಿ 2 ಹೆಸರು ಹೈಕಮಾಂಡ್ ಹೋಗಿದೆ ಅನ್ನೋದು ಓಕೆ. ಫೈನಲಿ ಈಗ ಕೊನೆಯದಾಗಿ ನನ್ನ ಹೆಸರು ಸೇರಿಸ್ಕೋಬೇಕು, ಅವ್ರು ಯಾರಿಗೂ ಕೊಡಲಿಲ್ಲ ಅಂದರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ SR ವಿಶ್ವನಾಥ್ ಅವ್ರಿಗೇನಾದರೂ ನಿರಾಸೆ ಕಾದಿದೆಯಾ ಅಂತ? ಖಂಡಿತ ಅರವಿಂದ್, ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ BJP ಟಿಕೆಟ್ ಬಹುತೇಕ ಡಾಕ್ಟರ್ ಮಾಜಿ ಸಚಿವ ಸುಧಾಕರ್ ಅವರಿಗೆ ಅಂತಿಮ ಆಗಿದೆ ಎನ್ನಲಾಗ್ತಿದೆ. ಆದರೆ ಅಧಿಕೃತ ಘೋಷಣೆ ಎಂದೇ ಈಗಾಗಲೇ ಕೂಡ ಬಾಕಿ ಉಳಿದಿರುವಂತಹ BJP ಕ್ಷೇತ್ರಗಳಿಗೆ ಅಂದರೆ ನಾಳೆ 22ಕ್ಕೆ ನಾಳೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಅನ್ನುವಂಥ ಮಾತಿನ ಸ್ವತಃ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸ್ಪಷ್ಟಪಡಿಸಿದ್ರು. ಅದು ಕೂಡ ಪ್ರಧಾನಮಂತ್ರಿ ಮೋದಿಯವರೇ ಅದನ್ನು ಫೈನಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಮಗನ ಪರವಾಗಿ ಯಡಿಯೂರಪ್ಪನವರು ವಿಜಯೇಂದ್ರ ಅವರ ಜೊತೆ ಖುದ್ದು ದೆಹಲಿಗೆ ತೆರಳಿದಂಥ ವಿಶ್ವನಾಥ್ ಅವರಿಗೆ ದೆಹಲಿಯಿಂದ ವಾಪಸ್ ಆಗುವಂತಹ ಸಂದರ್ಭದಲ್ಲೇ ಒಂದು ಸುಳಿವು ಸಿಕ್ಕಿದೆ. ತಮ್ಮ ಮಗನಿಗೆ ಎಲ್ಲೋ ಒಂದು ಕಡೆ ಟಿಕೆಟ್ ಕೈ ತಪ್ತಾ ಇದೆ, ಹಿನ್ನಡೆ ಆಗ್ತಿದೆ ಅನ್ನುವಂತಹ
ಸುಳಿವು ಸಿಕ್ಕಂತ ಹಿನ್ನೆಲೆಯಲ್ಲಿ ಈಗ ಅವರು ಸ್ವತಃ ಇವತ್ತು ಪ್ರಬಲ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಸುಧಾಕರ್ ವಿರುದ್ಧ ಇವತ್ತು ಸಿಡಿದೆದ್ದಿದ್ದಾರೆ. ಸುಧಾಕರ್ ವಿರುದ್ಧ ಒಂದು ರೀತಿಯ ಕೆಂಡ ಕಾರುವಂತಹ ಮಾತುಗಳನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ನನ್ನ ಮಗನಿಗೆ ಎಲ್ಲೋ ಒಂದ್ ಕಡೆ ಸುಧಾಕರ್ ಅವರು ಟಿಕೆಟ್ ತಪ್ಪಿಸುವಂತಹ ಬಹುದೊಡ್ಡ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಮಗನಿಗೆ ಹಿನ್ನಡೆ ಆಗ್ತಿದೆ. ನಾನು ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ನಿ, ಕ್ಷೇತ್ರದಲ್ಲಿ 2-3 ಬಾರಿ ಓಡಾಟವನ್ನ ಮಾಡಿದ್ನಿ. ನನ್ನ ಮಗ ಬಹಳಷ್ಟು ಪಕ್ಷ ಸಂಘಟನೆಯನ್ನ ಮಾಡ್ತಾ ಓಡಾಡ್ತಿದ್ದ. ಸುಧಾಕರ್ ಈ ಒಂದು ಚುನಾವಣೆಗೆ ನಿಲ್ಲುವ ಮೊದಲೇ ನಾವು ತಯಾರಿಯಾಗಿದ್ವಿ. ಹಾಗಾಗಿ ಈಗ ಅವರಿಗೆ ಟಿಕೆಟ್ ತಪ್ಪುವಂತಹ ಆತಂಕದಿಂದ ಈ ಎಲ್ಲಾ ಮಾತುಗಳನ್ನ ಈಗ ಹಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಮಧುಕೃಷ್ಣ, ತಮ್ಮೆಲ್ಲ ಮಾಹಿತಿಗೆ. ಇದೆಲ್ಲದಕ್ಕೆ ತೆರೆ ಬೀಳಬೇಕು ಗೊಂದಲಗಳಿಗೆ ಅಂತಂದ್ರೆ ಮೊದಲು ಪಟ್ಟಿ ಬಿಡುಗಡೆ ಆಗಬೇಕು, ಆಮೇಲೆ ಇವರ ಸಮಾಧಾನ, ಅಸಮಾಧಾನ, ಸಂತೋಷ, ಸುಖ, ದುಃಖ ಇವೆಲ್ಲವೂ ಕೂಡ ಏನು ಎತ್ತ ಅಂತ ನೋಡ್ಬೋದು.